ಒಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಎಲ್ಲವೂ ಸಮಾಚಾರವೇನು? ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾತ್ರದಲ್ಲಿ ಪೀಠವಿರಲಿಲ್ಲವೇ? ನಿಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನವಾಗಿರುವುದು. ಯಾರು? ಬಾವ ಗುರುರಾಜ. ಒಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕ್ಷೇಮವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ? ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನೇತ್ರಾವೇಶಧಾರಿಗಳನ್ನು ಎಚ್ಚರಿಸಲು ಯಾರಿಂದ ತಾನೇ ಸಾಧ್ಯ? ಹಾಗೇನೂ ಇಲ್ಲ ಬಾವ, ನೀವು ಬಂದದ್ದು ನನಗೆ ಗೋಚರವೇ ಆಗಲಿಲ್ಲ. ಅದರಲ್ಲಿ ಅರ್ಜುನನೂ ನೀವು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಮೂರ್ಖರ ಕಾಲಿಗಿಚ್ಚಿನಂತೆ ಕುರುಪಂಡರ ಭಯಂಕರ ಸಂಗ್ರಾಮಗಳು ಪ್ರಾರಂಭವಾಗುತ್ತಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ನಾನು ಇಲ್ಲಿಗೆ ಬಂದಿರುವೆನು. ಬಲ್ಲೆಯ ಬಲ್ಲೆಯ ಯಲೋಕ ರಾಜರ ಮರ್ಮವ ಗತಿಸಿ ಮರಳಿ ಭೂಮಿಗೆ ಬಂದರೆ ದುರ್ಯೋಧನ, ನನ್ನ ಮಾತನ್ನು ಕೇಳು. ಅಣ್ಣ ತಮ್ಮಂದಿರಾದ ನೀವುಗಳು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಬಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ದುರ್ಯೋಧನ. ಕೃಷ್ಣ, ನಿನ್ನ ಧರ್ಮೋಪದೇಶವನ್ನು ನಿಲ್ಲಿಸು. ನೀನು ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿನ್ನ ಅಣ್ಣನಾದ ದುರ್ಯೋಧನನು ಆಡುತ್ತಿರುವ ಮಾತುಗಳನ್ನು? ವಾಸುದೇವ, ಅದೊಂದು ನನಗೆ ತಿಳಿಯದು. ಅರ್ಜುನ, ಹಾಗಾದ್ರೆ ನೀನೂ ಸಹ
ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುತ್ತಿರುವುದು. ಹೌದು ಜನಾರ್ದನ. ಹಾಗಾದ್ರೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕಷ್ಟ ನೀನು ನಮ್ಮಿಬ್ಬರಿಗೂ ಸಮಾನವಾದ ಒಂದು ಮೊದಲು ಇಲ್ಲಿಗೆ ನಾನು ಬಂದ ನಿನ್ನ ಪಕ್ಷವನ್ನು ನೀನು ನನ್ನ ಪಕ್ಷವನ್ನು ವಹಿಸಿದರೆ ಮೊದಲು ನಿನ್ನ ಯಾರ ಬಳಿಗೆ ಬಂದರು ಅವರ ಪಕ್ಷವನ್ನು ವಹಿಸಿದರೆ ಅವರ ಪಕ್ಷ ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು ನ್ಯಾಯಶೀಲನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮ ಪಾಲಿಸಿದಂತಾಗುವುದು. ದುರ್ಯೋಧನ, ಮೊದಲು ನೀನು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನೋ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರವು ಆತನಿಗಿರುವುದು. ಆದ್ದರಿಂದ ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷಯಣಿ ಸೈನ್ಯವೇ ಒಂದು ಕಡೆ, ಬಲರಾಮ ಸಹಿತ ಯಾದವ ಅಕ್ಷಯಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿಶ್ಚಾಯುಧನು ಆದ ಈ ಕೃಷ್ಣನಿಂದ ನನಗೇನು ತಾನೇ ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿಕೋ. ನನಗೆ ನನ್ನ ಗುರುವಾದ ಬಲರಾಮ ಸಹಿತ ಯಾವ್ದವ ಅಕ್ಷಣೀಯ ಸೈನ್ಯವೇ ಸಾಕು, ಅದನ್ನೇ ಕಳಿಸು. ಬೇ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆಯ್ಕೊಂಡೆ. ನಡೆ, ಈಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕಪಟ ನಾಟಕ ಸೂತ್ರಧಾರಿ ಬಳಿರೇ ಕಣ್ಸನ್ನಯ ಕಪಟ ಮೋಸ. ಬಳಿರೇ ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯಾರಿಸಿ ಮೃತ್ಯುತೋಂಡದ ಮೃತ ಸಿಂಹನಾದ ದರಳಿತಾಹ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸೈಸರಾರಣದ ಆಯುಧಗಳನ್ನು ಧರಿಸಿದರೆ ಕೃಷ್ಣ ಪಾಂಡವರೆಂತ ಪಾಲಿದೆ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರಗಳನ್ನು ಮುಕುಂದ. ಕೃಷ್ಣ, ನೀನು ಕಬಡ್ಡಿ ಪಕ್ಷಪಾತಿ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲ ಎಂದು ವಚನ ಎತ್ತಿವೆ. ವಚನ ಭ್ರಷ್ಟವಾಗಬೇಡ. ಎಚ್ಚರ, ಒಂದೇ ಸಮಾರಂಭಗಳಲ್ಲಿ ದೊರಕೋಣ. ಆಗ ತೋರ್ವೆ ನಿನ್ನ ಪಾಂಡವರ ಬಲಾಬಲದ ಅಕ್ಷಯಣಿ ಸೈನ್ಯದ ಬಲಾಬಲ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಸುಯೋಧನ. ಈಗ ನನ್ನ ಪ್ರಯತ್ನವೂ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಆರ್ಯಾವರ್ತ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವನು ಪಾಂಡವರ ಪಕ್ಷವನ್ನು ವಹಿಸಿದರು. ಇಂದು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು.